6ರಿಂದ 24 ತಿಂಗಳ ವಯಸ್ಸಿನ ಮಕ್ಕಳಿಗೆ ಪೌಷ್ಟಿಕಾಂಶದ ಪುಡಿ ಪಾಕವಿಧಾನಗಳ ಕುರಿತು ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಪೌಷ್ಟಿಕಾಂಶದ ಪುಡಿಗಳ ವಿವಿಧ ಪಾಕವಿಧಾನಗಳನ್ನು ಕಲಿಯುತ್ತೇವೆ. ಅಮೆಲೈಸ್ ಪುಡಿ, ಬೀಜಗಳ ಪುಡಿ, ಬೀಜಗಳು ಮತ್ತು ಕಾಳುಗಳ ಪುಡಿ, ಬೀನ್ಸ್ ಪುಡಿ, ಕರಿಬೇವಿನ ಎಲೆಗಳ ಪುಡಿ ಮತ್ತು ನುಗ್ಗೆ ಎಲೆಗಳ ಪುಡಿ. ಹೆಚ್ಚಿನ ಶ್ರಮವಿಲ್ಲದೆ ಮನೆಯಲ್ಲಿಯೇ ತಯಾರಿಸಬಹುದಾದ ವಿವಿಧ ಪೌಷ್ಟಿಕಾಂಶದ ಪುಡಿಗಳಿವೆ. ಈ ಪುಡಿಗಳು ಶಿಶುಗಳ ಪೋಷಣೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸುವ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಇದನ್ನು ಶಿಫಾರಸು ಮಾಡಲಾಗಿದೆ. ಮಗುವಿಗೆ 6 ತಿಂಗಳು ತುಂಬಿದಾಗ ಈ ಪುಡಿಗಳನ್ನು ನೀಡಬೇಕು. ಮಗುವಿಗೆ ಯಾವುದೇ ಪುಡಿಯನ್ನು ಪರಿಚಯಿಸುವಾಗ ಇದನ್ನು ಸತತ 3 ಅಥವಾ 4 ದಿನಗಳವರೆಗೆ ಮಗುವಿನ ಆಹಾರದಲ್ಲಿ ಸೇರಿಸಬೇಕು. 3 ಅಥವಾ 4 ದಿನಗಳ ನಂತರ ಮಗುವಿಗೆ ಹೊಸ ಪುಡಿಯನ್ನು ಪರಿಚಯಿಸಿ. ಈ 2 ಪುಡಿಗಳನ್ನು ಮಿಶ್ರಣ ಮಾಡಬಹುದು, ಆದರೆ 2 ಪುಡಿಗಳನ್ನು ಪ್ರತ್ಯೇಕವಾಗಿ ಪ್ರಯತ್ನಿಸಬೇಕು ಮತ್ತು ಮಗುವಿಗೆ ಮುಖ ಮತ್ತು ದೇಹದ ಮೇಲೆ ದದ್ದುಗಳು ಅಥವಾ ಊತದಂತಹ ಯಾವುದೇ ಅಲರ್ಜಿಗಳು ಇರಬಾರದು. ಬೀಜಗಳಂತಹ ಅಲರ್ಜಿಯನ್ನು ಹೊಂದಿರುವ ಯಾವುದೇ ಪುಡಿಯನ್ನು ಮಗುವಿಗೆ ಪರಿಚಯಿಸಿದಾಗ ನಂತರ ಟೀ ಚಮಚದ ತುದಿಯಂತಹ ಸಣ್ಣ ಭಾಗದಿಂದ ಪ್ರಾರಂಭಿಸಿ. 10 ನಿಮಿಷಗಳ ಕಾಲ ನಿರೀಕ್ಷಿಸಿ ಮತ್ತು ನಂತರ ಕ್ರಮೇಣ ಅದನ್ನು ಮಗುವಿಗೆ ತಿನ್ನಿಸಿ. ದಯವಿಟ್ಟು ಮಗುವಿನ ಆಹಾರದಲ್ಲಿ ಉಪ್ಪನ್ನು ಸೇರಿಸಬೇಡಿ. ಅಲ್ಲದೆ ಮಗುವಿಗೆ 2 ವರ್ಷ ತುಂಬುವವರೆಗೆ ಸಕ್ಕರೆ ಮತ್ತು ಬೆಲ್ಲವನ್ನು ಸೇರಿಸಬೇಡಿ. ಈಗ ಈ ಪೋಷಕಾಂಶಗಳುಳ್ಳ ಪುಡಿಗಳನ್ನು ಮನೆಯಲ್ಲಿಯೇ ತಯಾರಿಸುವುದು ಹೇಗೆ ಎಂದು ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೆನಪಿನಲ್ಲಿಡಿ, ಈ ಟ್ಯುಟೋರಿಯಲ್ನಲ್ಲಿರುವ ಪಾಕವಿಧಾನಗಳನ್ನು ಈ ಕೆಳಗಿನ ವಿಧಾನಗಳನ್ನು ಬಳಸಿ ಮಾಡಲಾಗಿದೆ: ನೆನೆಸುವುದು, ಹುರಿಯುವುದು, ಮೊಳಕೆಯೊಡೆಯುವಿಕೆ ಮತ್ತು ಬೇಯಿಸುವುದು. ಬೇಯಿಸುವುದು ಈ ಕೆಳಗಿನ ವಿಧಾನಗಳ ಯಾವುದಾದರೂ ಒಂದು ಅಥವಾ ಸಂಯೋಜನೆಯನ್ನು ಒಳಗೊಂಡಿರಬಹುದು: ಒಣ ಹುರಿಯುವುದು, ಉಗಿಯಲ್ಲಿಡುವುದು ಮತ್ತು ಕುದಿಸುವುದು. ಈ ಎಲ್ಲ ಪಾಕವಿಧಾನಗಳು ಆಹಾರದಲ್ಲಿನ ಫೈಟೇಟ್ಗಳು ಮತ್ತು ಆಕ್ಸಲೇಟ್ಗಳನ್ನು ಕಡಿಮೆ ಮಾಡುತ್ತವೆ. ಇದು ಆಹಾರದಿಂದ ಖನಿಜಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ ಮತ್ತು ಆಹಾರದಿಂದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ. ಈಗ ನಮ್ಮ ಮೊದಲ ಪಾಕವಿಧಾನದೊಂದಿಗೆ ಪ್ರಾರಂಭಿಸೋಣ: ಅಮೆಲೈಸ್ ಪೌಡರ್. ಆದರೆ ಮೊದಲು ನಾವು ಅದರ ಪ್ರಯೋಜನಗಳನ್ನು ಚರ್ಚಿಸೋಣ. ಅಮೆಲೈಸ್ ಆಹಾರದ ಜೀರ್ಣಕ್ರಿಯೆಗೆ ಅಗತ್ಯವಾದ ಕಿಣ್ವ ಅಥವಾ ರಾಸಾಯನಿಕವಾಗಿದೆ. ಇದು ಮಗುವಿನ ದೇಹದಲ್ಲಿ ಸೀಮಿತ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. ಈ ಪುಡಿ ಹೆಚ್ಚುವರಿ ಅಮೆಲೈಸ್ ಒದಗಿಸುತ್ತದೆ ಮತ್ತು ಪೋಷಕಾಂಶದ ಅಂಶವನ್ನು ಹೆಚ್ಚಿಸುತ್ತದೆ ಮತ್ತು ಅದನ್ನು ಸೇರಿಸಿದ ಆಹಾರದಿಂದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಮಗುವಿಗೆ ಅಮೆಲೈಸ್ ಭರಿತ ಹಿಟ್ಟು ಅಥವಾ ಅಮೆಲೈಸ್ ಪುಡಿಯನ್ನು ನೀಡಬೇಕು. ಅಮೆಲೈಸ್ ಪುಡಿಯ ಪಾಕವಿಧಾನವನ್ನು ಕಲಿಯೋಣ. ಅಮೆಲೈಸ್ ಪುಡಿಯನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು: ಅರ್ಧ ಕಪ್ ಗೋಧಿ, ಅರ್ಧ ಕಪ್ ಹಸಿರು ಕಡಲೆ ಮತ್ತು ಅರ್ಧ ಕಪ್ ರಾಗಿ. ವಿಧಾನ: ಮೊದಲಿಗೆ ಎಲ್ಲಾ ವಸ್ತುಗಳನ್ನು ಪ್ರತ್ಯೇಕವಾಗಿ ಸುಮಾರು 10 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ನೆನೆಯುವುದು ಪದಾರ್ಥಗಳ ತೇವಾಂಶವನ್ನು ಸುಧಾರಿಸುತ್ತದೆ. 10 ಗಂಟೆಗಳ ನಂತರ ಎಲ್ಲಾ ವಸ್ತುಗಳನ್ನು ತೆಗೆದುಹಾಕಿ. ಅವುಗಳನ್ನು ಸ್ಟೈನರ್ನಲ್ಲಿ ಇರಿಸಿ ಮತ್ತು ಎಲ್ಲಾ ನೀರನ್ನು ಹೊರಹಾಕಲು ಬಿಡಿ. ನಂತರ ಎಲ್ಲಾ ಪದಾರ್ಥಗಳನ್ನು ಒಂದೊಂದಾಗಿ ಸ್ವಚ್ಛ ಮತ್ತು ಒಣ ಹತ್ತಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ಅವು ಮೊಳಕೆಯೊಡೆಯುವವರೆಗೆ ಅವುಗಳನ್ನು ಪಕ್ಕಕ್ಕೆ ಇರಿಸಿ. ಈ ಪ್ರಕ್ರಿಯೆಯನ್ನು ಮೊಳಕೆಯೊಡೆಯುವಿಕೆ ಎಂದು ಕರೆಯಲಾಗುತ್ತದೆ. ಗಮನಿಸಿ, ಕೆಲವು ಪದಾರ್ಥಗಳು ಮೊಳಕೆಯೊಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಕೆಲವು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಇಲ್ಲಿ ರಾಗಿಯು ಇತರ ಪದಾರ್ಥಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಮೊಳಕೆಯೊಡೆದ ನಂತರ ಅವುಗಳನ್ನು 1 ದಿನ ಅಥವಾ 2 ದಿನಗಳವರೆಗೆ ಸೂರ್ಯನ ಬೆಳಕಿನಲ್ಲಿ ಒಣಗಿಸಿ. ಒಣಗಿದ ನಂತರ ಎಲ್ಲಾ ವಸ್ತುಗಳು ಸಂಪೂರ್ಣವಾಗಿ ಒಣಗುವವರೆಗೆ ಕಡಿಮೆ ಉರಿಯಲ್ಲಿ ಹುರಿಯಿರಿ. ನೆನಪಿಡಿ, ಹುರಿಯುವ ಸಮಯದಲ್ಲಿ ನಿರಂತರ ಕೈಯಾಡಿಸುವಿಕೆ ಅಗತ್ಯವಿದೆ. ಮುಂದೆ ಸ್ವಚ್ಛ ಕೈಗಳ ನಡುವೆ ಉಜ್ಜುವ ಮೂಲಕ ಎಲ್ಲಾ ವಸ್ತುಗಳ ಹೊರಕವಚವನ್ನು ಪ್ರತ್ಯೇಕಿಸಿ. ಹೊರಗಿನ ಕವಚವನ್ನು ತೆಗೆದ ನಂತರ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ. ಈಗ ಗ್ರೈಂಡರ್ ಬಳಸಿ ಈ ಮಿಶ್ರಣವನ್ನು ಪುಡಿ ಮಾಡಿ ಮತ್ತು ಅಮೆಲೈಸ್ ಪುಡಿ ಸಿದ್ಧವಾಗಿದೆ. ಈ ಅಮೆಲೈಸ್ ಪುಡಿಯನ್ನು ಗಾಳಿಯಾಡದ ಧಾರಕದಲ್ಲಿ ಸಂಗ್ರಹಿಸಿ. ಅಡಿಗೆ ಮಾಡುವ ಮೊದಲು ಮಗುವಿನ ವಿವಿಧ ಆಹಾರದಲ್ಲಿ 1 ಟೀ ಚಮಚ ಅಮೆಲೈಸ್ ಪುಡಿಯನ್ನು ಸೇರಿಸಬಹುದು. ದಪ್ಪ ಬೇಳೆಗಳು, ತರಕಾರಿ ಪ್ಯೂರಿ ಮತ್ತು ಕಿಚಡಿ. ಇಲ್ಲದಿದ್ದರೆ ಅಮೆಲೈಸ್ ಪುಡಿಯ ಗಂಜಿ ಕೂಡ ಮಾಡಬಹುದು. 1 ಟೀ ಚಮಚ ಅಮೆಲೈಸ್ ಪುಡಿ
ಸುಮಾರು 18 ಕ್ಯಾಲೋರಿಗಳು ಮತ್ತು 0.6 ಗ್ರಾಂ ಪ್ರೋಟೀನ್ ನೀಡುತ್ತದೆ. ಅಮೆಲೈಸ್ ಪೌಡರ್ ಕೆಲವು ವಿಶಿಷ್ಟ ಗುಣಗಳನ್ನು ಹೊಂದಿದ್ದು ಅದು ಮಗುವಿಗೆ ವಿಶೇಷವಾಗಿದೆ. ಇದು ಆಹಾರದ ದಪ್ಪವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಮಗುವಿನ ಆಹಾರದಲ್ಲಿ ಹೆಚ್ಚು ಅಮೆಲೈಸ್ ಪುಡಿಯನ್ನು ಸೇರಿಸಬಹುದು. ಇದು ಮಗುವಿನ ಆಹಾರದ ಬಹುಪಾಲು ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಮತ್ತು ಅದನ್ನು ಪೋಷಕಾಂಶ ದಟ್ಟವಾಗಿಸುತ್ತದೆ. ಮುಂದೆ ನಾವು ಬೀಜಗಳ ಪುಡಿಗಾಗಿ ಪಾಕವಿಧಾನವನ್ನು ಕಲಿಯುತ್ತೇವೆ. ಈ ಪುಡಿಯಲ್ಲಿ ಸತುವು, ನಾರು, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂಗಳಲ್ಲಿ ಸಮೃದ್ಧವಾಗಿದೆ. ಈ ಪೋಷಕಾಂಶಗಳು ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಮಗುವಿನ ಶಕ್ತಿಯನ್ನು ಸುಧಾರಿಸುತ್ತದೆ. ಅಲ್ಲದೆ ಈ ಪುಡಿಯು ಉತ್ತಮ ಕೊಬ್ಬಿನ ಮೂಲವಾಗಿದ್ದು ಇದು ಮಕ್ಕಳಲ್ಲಿ ಮಿದುಳಿನ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಈ ಪುಡಿಯನ್ನು ತಯಾರಿಸಲು 3 ವಿಭಿನ್ನ ಬೀಜಗಳು ಬೇಕಾಗುತ್ತವೆ. ಅರ್ಧ ಕಪ್ ಕಪ್ಪು ಎಳ್ಳು ಬೀಜಗಳು, ಅರ್ಧ ಕಪ್ ಅಗಸೆ ಬೀಜಗಳು ಮತ್ತು ಅರ್ಧ ಕಪ್ ಕಚ್ಚಾ ಕುಂಬಳಕಾಯಿ ಬೀಜಗಳು. ವಿಧಾನ: ಎಲ್ಲಾ ಬೀಜಗಳನ್ನು ಒಂದೊಂದಾಗಿ ಸುಮಾರು 4 ರಿಂದ 5 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ತಣ್ಣಗಾದ ನಂತರ ಎಲ್ಲಾ ಹುರಿದ ವಸ್ತುಗಳನ್ನು ಪುಡಿ ಮಾಡಿ. ಈ ಪುಡಿಯನ್ನು ಗಾಳಿಯಾಡದ ಜಾರ್ನಲ್ಲಿ ಇರಿಸಿ. ಈ ಪುಡಿಯ 1 ಟೀ ಚಮಚವನ್ನು ಅಡಿಗೆ ಮಾಡುವ ಮೊದಲು ಮಗುವಿನ ಆಹಾರಕ್ಕೆ ಸೇರಿಸಬೇಕು. ಇದು ಇವುಗಳನ್ನು ಒದಗಿಸುತ್ತದೆ: ಸುಮಾರು 30 ಕ್ಯಾಲೋರಿಗಳು ಮತ್ತು 2.7 ಗ್ರಾಂ ಪ್ರೋಟೀನ್. ನಮ್ಮ ಮುಂದಿನ ಪಾಕವಿಧಾನ ಕಾಳುಗಳ ಮತ್ತು ಬೀಜಗಳ ಪುಡಿಯಾಗಿದೆ. ಈ ಪುಡಿಯಲ್ಲಿ ಸತುವಿನಂತಹ ಖನಿಜಗಳು, ಮೆಗ್ನೀಷಿಯಂ, ಐರನ್ ಸಮೃದ್ಧವಾಗಿವೆ. ಈ ಖನಿಜಗಳು ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಲ್ಲದೆ ಈ ಪುಡಿಯು ಉತ್ತಮ ಕೊಬ್ಬಿನ ಮೂಲವಾಗಿದೆ. ಇದು ಮಕ್ಕಳಲ್ಲಿ ಮಿದುಳಿನ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಬೀಜಗಳು ಮತ್ತು ಕಾಳುಗಳ ಪುಡಿಯನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು: ಅರ್ಧ ಕಪ್ ಕಡಲೆಕಾಯಿ, ಅರ್ಧ ಕಪ್ ಒಣಗಿದ ತುರಿದ ತೆಂಗಿನಕಾಯಿ, ಅರ್ಧ ಕಪ್ ಅಗಸೆ ಬೀಜಗಳು ಮತ್ತು ಅರ್ಧ ಕಪ್ ಕಪ್ಪು ಎಳ್ಳು ಬೀಜಗಳು. ವಿಧಾನ: ಎಲ್ಲಾ ಬೀಜಗಳು ಮತ್ತು ಕಾಳುಗಳನ್ನು ಒಂದೊಂದಾಗಿ ಸುಮಾರು 4 ರಿಂದ 6 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಹುರಿಯಿರಿ. ನಂತರ ಕಲ್ಲು ಗ್ರೈಂಡರ್ ಅಥವಾ ಮಿಕ್ಸರ್ ಗ್ರೈಂಡರ್ ಬಳಸಿ ಎಲ್ಲಾ ಹುರಿದ ಬೀಜಗಳನ್ನು ಪುಡಿ ಮಾಡಿ. ಈ ಪುಡಿಯನ್ನು ಗಾಳಿಯಾಡದ ಡಬ್ಬದಲ್ಲಿ ಇರಿಸಿ. ಈ ಪುಡಿಯ 1 ಟೀ ಚಮಚವನ್ನು ಅಡಿಗೆ ಮಾಡುವ ಮೊದಲು ಮಗುವಿನ ಆಹಾರದಲ್ಲಿ ಸೇರಿಸಬಹುದು. ಇದು ಇವುಗಳನ್ನು ಒದಗಿಸುತ್ತದೆ: ಸುಮಾರು 28 ಕ್ಯಾಲೋರಿಗಳು ಮತ್ತು 0.9 ಗ್ರಾಂ ಪ್ರೋಟೀನ್. ಈಗ ನಾವು ಬೀನ್ಸ್ ಪುಡಿಯ ಪಾಕವಿಧಾನವನ್ನು ಕಲಿಯುತ್ತೇವೆ. ಈ ಪುಡಿಯಲ್ಲಿ ಪೊಟ್ಯಾಷಿಯಂ, ಪ್ರೋಟೀನ್, ಫೋಲೇಟ್, ಮೆಗ್ನೀಷಿಯಂ ಇತ್ಯಾದಿಗಳು ಸಮೃದ್ಧವಾಗಿದೆ. ಈ ಪೋಷಕಾಂಶಗಳು ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಮಗುವಿನ ಶಕ್ತಿಯನ್ನು ಸುಧಾರಿಸುತ್ತದೆ. ನಮ್ಮ ದೇಹದಲ್ಲಿನ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವು ಅವಶ್ಯಕ. ಬೀನ್ಸ್ ಪುಡಿ ಮಾಡಲು ಬೇಕಾಗುವ ಪದಾರ್ಥಗಳು: ಅರ್ಧ ಕಪ್ ಹಸಿರು ಕಡಲೆ, ಅರ್ಧ ಕಪ್ ಒಣಗಿದ ಹಸಿರು ಬಟಾಣಿ, ಅರ್ಧ ಕಪ್ ಕಡಲೆ ಮತ್ತು ಅರ್ಧ ಕಪ್ ಮಡಿಕೆಕಾಳು. ವಿಧಾನ: ಮೊದಲು ಎಲ್ಲಾ ವಸ್ತುಗಳನ್ನು ಪ್ರತ್ಯೇಕವಾಗಿ 10 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ನೆನೆಸುವುದು ಪದಾರ್ಥಗಳ ತೇವಾಂಶವನ್ನು ಸುಧಾರಿಸುತ್ತದೆ. 10 ಗಂಟೆಗಳ ನಂತರ ಎಲ್ಲಾ ವಸ್ತುಗಳನ್ನು ತೆಗೆದುಹಾಕಿ ಅವುಗಳನ್ನು ಒಂದು ಜರಡಿಯಲ್ಲಿ ಇರಿಸಿ ಮತ್ತು ಎಲ್ಲಾ ನೀರನ್ನು ಹೊರಹಾಕಲು ಬಿಡಿ. ನಂತರ ಎಲ್ಲಾ ಬೀನ್ಸ್ ಅನ್ನು ಒಂದೊಂದಾಗಿ ಸ್ವಚ್ಛ ಮತ್ತು ಒಣ ಹತ್ತಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ಮೊಳಕೆಯೊಡೆಯುವವರೆಗೆ ಅವುಗಳನ್ನು ಪಕ್ಕಕ್ಕೆ ಇರಿಸಿ. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಮೊಳಕೆಯೊಡೆಯುವಿಕೆ ಎಂದು ಕರೆಯಲಾಗುತ್ತದೆ. ದಯವಿಟ್ಟು ಗಮನಿಸಿ, ಮೊಳಕೆಯೊಡೆಯುವಿಕೆಯ ಅವಧಿಯು ಪ್ರತಿ ಘಟಕಾಂಶಕ್ಕೂ ವಿಭಿನ್ನವಾಗಿರುತ್ತದೆ. ಮೊಳಕೆಯೊಡೆದ ನಂತರ ಅವುಗಳನ್ನು 1 ದಿನ ಅಥವಾ 2 ದಿನಗಳವರೆಗೆ ಸೂರ್ಯನ ಬೆಳಕಿನಲ್ಲಿ ಒಣಗಿಸಿ. ನಂತರ ಎಲ್ಲಾ ಬೀನ್ಸ್ ಸಂಪೂರ್ಣವಾಗಿ ಒಣಗುವವರೆಗೆ ಮಧ್ಯಮ ಉರಿಯಲ್ಲಿ ಹುರಿಯಿರಿ. ಹುರಿಯುವ ಸಮಯದಲ್ಲಿ ನಿರಂತರ ಕೈಯಾಡಿಸುವಿಕೆ ಅಗತ್ಯವಿದೆ. ಇದು ಎಲ್ಲಾ ಪದಾರ್ಥಗಳನ್ನು ಸುಡುವುದನ್ನು ತಪ್ಪಿಸುತ್ತದೆ. ಹುರಿದ ನಂತರ ಶುದ್ಧವಾದ ಕೈಗಳ ನಡುವೆ ಉಜ್ಜುವ ಮೂಲಕ ಎಲ್ಲಾ ಒಣಗಿದ ಬೀನ್ಸ್ಗಳ ಹೊರಹೊದಕೆಯನ್ನು ಪ್ರತ್ಯೇಕಿಸಿ. ಈಗ ಎಲ್ಲಾ ಬೀನ್ಸ್ ಅನ್ನು ಒಟ್ಟಿಗೆ ಪುಡಿ ಮಾಡಲು ಗ್ರೈಂಡ್ ಮಾಡಿ. ಈ ಪುಡಿಯನ್ನು ಗಾಳಿಯಾಡದ ಡಬ್ಬದಲ್ಲಿ ಇರಿಸಿ. ಈ ಪುಡಿಯ 2 ಟೀ ಚಮಚಗಳನ್ನು ಅಡಿಗೆ ಸಮಯದಲ್ಲಿ ಮಗುವಿನ ಆಹಾರಕ್ಕೆ ಸೇರಿಸಬೇಕು. ಈ ಪುಡಿಯ 2 ಚಮಚಗಳು ಸುಮಾರು 33 ಕ್ಯಾಲೋರಿಗಳು ಮತ್ತು 1.8 ಗ್ರಾಂ ಪ್ರೋಟೀನ್ ಅನ್ನು ಒದಗಿಸುತ್ತದೆ. ಮುಂದೆ ನಾವು ಕರಿಬೇವಿನ ಎಲೆಗಳ ಪುಡಿಯ ಪಾಕವಿಧಾನವನ್ನು ಕಲಿಯುತ್ತೇವೆ. ಕರಿಬೇವಿನ ಎಲೆಗಳು ನಾರಿನಲ್ಲಿ, ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ. ಈ ಎಲ್ಲಾ ಪೋಷಕಾಂಶಗಳು ಜೀರ್ಣಕ್ರಿಯೆ ಮತ್ತು ಹಲ್ಲಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಲ್ಲದೆ ಅವು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮಗೆ ಈ ಪುಡಿಯನ್ನು ತಯಾರಿಸಲು ಕರಿಬೇವಿನ ಎಲೆಗಳು ಬೇಕಾಗುತ್ತದೆ. ವಿಧಾನ: ಕರಿಬೇವಿನ ಎಲೆಗಳನ್ನು ಶುದ್ಧ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ನೆರಳಿನಲ್ಲಿ ಒಣಗಿಸಿ. ನಂತರ ಈ ಒಣಗಿದ ಕರಿಬೇವಿನ ಎಲೆಗಳನ್ನು ಪುಡಿ ಮಾಡಿ ಗಾಳಿಯಾಡದ ಧಾರಕದಲ್ಲಿ ಸಂಗ್ರಹಿಸಿ.
ಈ ಪುಡಿಯ 1/4 ಟೀ ಚಮಚವನ್ನು ಅಡಿಗೆ ಮಾಡುವ ಮೊದಲು ಮಗುವಿನ ಆಹಾರದಲ್ಲಿ ಸೇರಿಸಬೇಕು. ಇದು ಸುಮಾರು 9 ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ನೀಡುತ್ತದೆ. ಮುಂದೆ ನುಗ್ಗೆ ಎಲೆಗಳ ಪುಡಿಯನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ. ಈ ಪುಡಿಯಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ, ಕಬ್ಬಿಣ, ವಿಟಮಿನ್ ಸಿ, ವಿಟಮಿನ್ ಎ, ಪ್ರೋಟೀನ್ ಮತ್ತು ಸಲ್ಫರ್ ಇದೆ. ಒಸಡುಗಳ ಬೆಳವಣಿಗೆಗೆ ಮತ್ತು ಮಗುವಿನ ಆರೋಗ್ಯಕರ ಕಣ್ಣುಗಳಿಗೆ ಈ ಪೋಷಕಾಂಶಗಳು ಅವಶ್ಯಕ. ಅವು ಸೋಂಕಿನ ವಿರುದ್ಧ ಹೋರಾಡುತ್ತದೆ ಮತ್ತು ಮಗುವಿನ ಶಕ್ತಿಯನ್ನು ಸುಧಾರಿಸುತ್ತವೆ. ಈ ಪುಡಿಯನ್ನು ತಯಾರಿಸಲು ನಮಗೆ ನುಗ್ಗೆ ಎಲೆಗಳು ಬೇಕಾಗುತ್ತವೆ. ವಿಧಾನ: ಮೊದಲು ಎಲ್ಲಾ ನುಗ್ಗೆ ಎಲೆಗಳನ್ನು ಶುದ್ಧ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ನೆರಳಿನಲ್ಲಿ ಈ ಎಲೆಗಳನ್ನು ಒಣಗಿಸಿ. ಈಗ ಈ ಒಣಗಿದ ನುಗ್ಗೆ ಎಲೆಗಳನ್ನು ಪುಡಿ ಮಾಡಿ ಮತ್ತು ಈ ಪುಡಿಯನ್ನು ಗಾಳಿಯಾಡದ ಧಾರಕದಲ್ಲಿ ಸಂಗ್ರಹಿಸಿ. ಈ ಪುಡಿಯ 1/4 ಟೀ ಚಮಚವನ್ನು ಅಡುಗೆ ಮಾಡುವ ಮೊದಲು ಮಗುವಿನ ಆಹಾರಕ್ಕೆ ಸೇರಿಸಬೇಕು. ಇದು ಸುಮಾರು 5 ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತದೆ. ಇವುಗಳನ್ನು ಹೊರತುಪಡಿಸಿ ಯಾವಾಗಲೂ ಈ ಕೆಳಗಿನವುಗಳನ್ನು ನೆನಪಿಡಿ: ಕರಿಬೇವಿನ ಸೊಪ್ಪಿನ ಪುಡಿ ಮತ್ತು ಮುಸುಕಿನ ಜೋಳದ ಪುಡಿಯನ್ನು ಕ್ಯಾಲ್ಸಿಯಂ ಭರಿತ ಆಹಾರದ ಜೊತೆಗೆ ನೀಡಬೇಕು. ಹುರಿದ ಎಳ್ಳು ಬೀಜಗಳು, ಮೊಳಕೆಯೊಡೆದ ಕಡಲೆ, ಮೊಳಕೆಯೊಡೆದ ಕಡಲೆಕಾಯಿ ಇತ್ಯಾದಿ. ಮಗುವಿಗೆ 9 ತಿಂಗಳ ಪೂರ್ಣಗೊಂಡ ನಂತರ ಈ ಪುಡಿಯನ್ನು ಮೊಸರಿನೊಂದಿಗೆ ನೀಡಬಹುದು. ಅಲ್ಲದೆ ಈ ಪುಡಿ ಪಾಕವಿಧಾನಗಳನ್ನು ತಯಾರಿಸಲು ಯಾವುದೇ ಸ್ಥಳೀಯ ಮತ್ತು ಕಾಲೋಚಿತ ಬೀಜಗಳು, ಕಾಳುಗಳು ಮತ್ತು ಬೀನ್ಸ್ ಅನ್ನು ಬಳಸಬಹುದು. ನಿಮ್ಮ ಮಗುವಿಗೆ ಪ್ರತಿ ಊಟದಲ್ಲಿ ಈ ಪುಡಿಗಳನ್ನು ಸೇರಿಸಲು ಮರೆಯಬೇಡಿ ಮತ್ತು ಪ್ರತಿ ಪುಡಿಯನ್ನು ಅಡಿಗೆ ಮಾಡುವ ಮೊದಲು ಸೇರಿಸಬೇಕು, ಏಕೆಂದರೆ ಪುಡಿಯನ್ನು ಊಟದ ಜೊತೆಗೆ ಬೇಯಿಸಬೇಕಾಗುತ್ತದೆ. ಪಾಠದ ಕೊನೆಗೆ ಬಂದಿದ್ದೇವೆ. ಅನುವಾದ ಮತ್ತು ಧ್ವನಿ ಶ್ರೀಮತಿ ನಯನ ಭಟ್. ಧನ್ಯವಾದಗಳು.